ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಸಿಂಪಲ್ ಡಿಸೈನ್ ಕಲಿಯೋಣ ಬನ್ನಿ. ಬೇಸಿಕ್ ಡಿಸೈನ್ ಹೇಳಬೇಕಂದ್ರೆ ಇದನ್ನು ಸ್ಟಾರ್ಟಿಂಗ್ ಎಲ್ಲ ಇದನ್ನು ಕಲೀಲೇಬೇಕು. ಚೆನ್ನಾಗಿ ತುಂಬ ಈಸಿಯಿಂದ ಫಸ್ಟ್ ಸ್ಟೆಪ್ಪಲ್ಲೇ ಹಾಕೋಬೋದು. ಒಂದೇ ಸ್ಟೆಪ್ ಡಿಸೈನು ಬೇಸಿಕ್ ಒಂದು ಲೈನ್ ಹಾಕಿ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ 2 ಸ್ಟೆಪ್ ಹಾಕಬೇಕಾಗುತ್ತೆ ಅಷ್ಟೇ. ಈಗ ಒಂದು ನಾಟ್ ಹಾಕಿದ್ದೀನಿ ನೋಡಿದ್ರಿ ನೀವು, ದಾರ ತಗೊಂಡು ಈಗ ಅದೇ ರೀತಿ ಮತ್ತೆ ಕ್ರೋಶದಲ್ಲಿ ಇನ್ನೊಂದು ನಾಟ್ ಹಾಕಿ ಇವಾಗ ಚೈನ್ಗಳು ಹಾಕ್ಕೊಂಡು ಬರಬೇಕು. 1 2 3 4 4 ಚೈನ್ಗಳು ಹಾಕಿ ಎಲ್ಲಿಗೆ ಬರುತ್ತಲ್ಲ ಲಾಕ್ ಮಾಡಬೇಕು. ನಾನಿವತ್ತು ಸೀರೆಯಲ್ಲಿ ನಾನು ತೋರಿಸ್ತಿಲ್ಲ, ಒಂದು ವೇಸ್ಟ್ ಕ್ಲಾತಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಇದೇ ವೇಸ್ಟ್ ಕ್ಲಾತಲ್ಲಿ ಹಾಕಿ ಕಲ್ತ್ಕೊಂಡು ಆಮೇಲೆ ನೀವು ನೀಟಾಗಿ ಬಂದಾಗ ಸೀರೆಗಳು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸಿಂಪಲ್ ಡಿಸೈನು. 4 ಚೈನ್ನ 2 ಸಲ ಹಾಕಿದ್ದೀನಿ. ಮತ್ತು 1 2 3 4 ಈಗ 4 ಚೈನ್ ಮತ್ತೆ ಇನ್ನೊಂದು ಸಲ ಸೀರೆಗೆಲ್ಲಿ ಬರುತ್ತಲ್ಲ ಲಾಕ್ ಮಾಡಬೇಕು. ನೋಡಿ ಇವಾಗ 3 ಸಾರಿ 4 ಚೈನ್ ಹಾಕಿದ್ದೀನಿ. ಈಗ ನೆಕ್ಸ್ಟ್ 1 2 3 4 5 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತಲ್ಲಿ ಲಾಕ್ ಮಾಡಬಾರ್ದು, ಸ್ವಲ್ಪ ಒಳಗಡೆ ಲಾಕ್ ಮಾಡಬೇಕು. ಏಕೆಂದರೆ ಆರ್ಚ್ ಬರೋ ಪ್ಲೇಸ್ ಅದು. ಈಗ ಮತ್ತೆ 4 ಚೈನ್ ಎಲ್ಲಿಗೆ ಬರುತ್ತಲ್ಲಿ ಲಾಕ್ ಮಾಡಬೇಕು. 1 2 3 4 ಮತ್ತೆ 4 ಚೈನ್ನ ಲಾಕ್ ಮಾಡಬೇಕು. ನೋಡಿ ಫ್ರೆಂಡ್, ಮತ್ತೆ ದಾರಾಣ ಗ್ರಿಪ್ಪಲ್ಲಿ ತಗೊಂಡು 4 ಚೈನ್ ಹಾಕಿ 1 2 3 4 4 ಚೈನ್ ಮತ್ತೆ ಲಾಕ್ ಮಾಡಬೇಕು. ಸೇಮ್ ಸ್ಟಾರ್ಟಿಂಗ್ 3 ಸಾರಿ 4 ಚೈನ್ ಹಾಕಬೇಕು. ಒಂದು ಆರ್ಚ್ಗೆ 6 ಚೈನ್ ಹಾಕಬೇಕು. ಮತ್ತು 5 ಚೈನ್ ಹಾಕಿದ್ರೂ ನಡೆಯುತ್ತೆ ಆರ್ಚ್ಗೆ. ಮತ್ತು 4 ಚೈನ್ ಹಾಕ್ಕೊಂಡು 4 ಚೈನ್ನ 4 ಟೈಮ್ಸ್ ಹಾಕಬೇಕು. ನೆಕ್ಸ್ಟು ಸ್ಟಾರ್ಟಿಂಗು 4 ಚೈನ್ನ 3 ಸಾರಿ ಹಾಕಬೇಕು. ಆಮೇಲೆ ಒಂದು 5 ಚೈನ್ ಹಾಕ್ಕೋಬೇಕು. ನೆಕ್ಸ್ಟ್ 4 ಚೈನ್ನ 4 ಟೈಮ್ಸ್ ಹಾಕ್ಕೋಬೇಕು. ನೆಕ್ಸ್ಟ್ ಮತ್ತೆ ಆರ್ಚ್ ಹಾಕ್ಕೊಳ್ಳೋ ಪ್ಲೇಸಲ್ಲಿ 5 ಚೈನ್ ಹಾಕಿ ಲಾಕ್ ಮಾಡಬೇಕು. ಸೇಮ್ ಇದೇ ರೀತಿ ಸೀರೆಗೆಲ್ಲ ಫುಲ್ ಮಾಡಿರಬೇಕು. ಮೊದಲನೇ ಸ್ಟೆಪ್ ಇದು ನೋಡಿ ಈ ರೀತಿನೂ ಹಾಕೋಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎಲ್ಲಿ ಹಾಕಿದ್ದೀವಿ ಅದೇ ಪ್ಲೇಸಲ್ಲಿ ಮತ್ತೆ ಇನ್ನೊಂದು ಸಾರಿ ನಾಟ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಕ್ರೋಶದಲ್ಲಿ. ಮತ್ತು 4 ಚೈನ್ ಹಾಕಿ ಮಾಮೂಲಿ ಲಾಕ್ ಮಾಡಿರೋ ಪ್ಲೇಸಲ್ಲೇ ಲಾಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ನಾನು 2 ಕುಚ್ಚು ಹಾಕೋತಾ ಇದ್ದೀನಿ, ಹಾಗಾಗಿ 2 ಸಾರಿ 4 ಚೈನ್ ಹಾಕೋತಾ ಇದ್ದೀನಿ. ಇಲ್ಲ ಅಂದರೆ ನಾವು 3 ಟೈಮ್ ಹಾಕಿರೋ ಅಂಥ ಜಾಗದಲ್ಲಿ 2 ಟೈಮ್ ಹಾಕೋಬೇಕು. ಆಮೇಲೆ ಕುಚ್ಚು ಜಾಗ ಬಿಟ್ಟಾದಮೇಲೆ 3 ಟೈಮ್ಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನಿವಾಗ ಸ್ಟಾರ್ಟಿಂಗ್ಗೆ 3 ಟೈಮ್ಸ್ ಹಾಕ್ಕೊಂಡು ಆಮೇಲೆ ನೆಕ್ಸ್ಟ್ ಎಲ್ಲ ಫುಲ್ ನಾನು 4 ಟೈಮ್ಸ್ 4 ಚೈನ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಆರ್ಚ್ಗೆ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. 6 ಚೈನ್ ಲಾಕ್ ಮಾಡಿದ್ರೂ ಓಕೆ, ಆದರೆ ಯು ಶೇಪಲ್ಲಿ ಲಾಕ್ ಮಾಡಬೇಕಾಗತ್ತೆ. ಈಗ ನಾವು 2 ಸಲ 4 ಚೈನ್ ಲಾಕ್ ಆದಮೇಲೆ ಇನ್ನು 3ನೇದು 4 ಚೈನ್ ಇದೆಯಲ್ಲ, ಆ ಗ್ಯಾಪಲ್ಲಿ ನಾವು ಟ್ರಿಬಲ್ ಕ್ರೋಶ ಹಾಕ್ಕೊಂಡು ಬರಬೇಕಾಗತ್ತೆ. ಸೂಜಿ ಮೇಲೆ 2 ಸಲಿಗೆ ದಾರ ತಗೊಂಡು ಕಂಬಗಳನ್ನ ಹಾಕ್ಕೊಂಡು ಬರಬೇಕು. 12 ಒಂದು, 2ರಲ್ಲೊಂದು, 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 ಈ ಥರ 3 ಟೈಮ್ ಹಾಕೋಬೇಕಾಗುತ್ತೆ. ತುಂಬಾ ಬೇಸಿಕ್ ಸ್ಟೆಪ್ ಡಿಸೈನ್ ಇದು, ತುಂಬ ಈಸಿಯಿಂದ ಕಲಿಬೋದು. ನೋಡಿ, ನಾನು ಪ್ರತಿಯೊಂದು ಸ್ಟೆಪ್ಪು ಕೂಡ ಹಾಕಿ ತೋರಿಸ್ತೀನಿ, ನೀವು ಕಲಿತಾ ಹೋಗ್ಬೋದು. ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನೀವು ನೀಟಾಗಿ ಕಲಿಯೋ ಥರ ನಾನು ಹೇಳ್ಕೊಡ್ತೀನಿ. ನೀವು ಖಂಡಿತನೇ ಕಲಿಬೋದು. ಇವಾಗ ಎಷ್ಟು ಕಂಬಗಳು ಅಂತ ಲೆಕ್ಕ ಹಾಕ್ಕೊಂಡು 8 ಕಂಬಗಳನ್ನ ಹಾಕೋಬೇಕಾಗತ್ತೆ. ಫುಲ್ ಒಂದು ಸೈಡು 8 ಕಂಬ ಹಾಕಿ ಒಂದು ಬೀಡ್ ಲಾಕ್ ಮಾಡಬೇಕಾಗುತ್ತೆ. ನೋಡಿ 1 2 3 4 5 6 7 ಆಗಿದೆ. ಇನ್ನೊಂದು 8, 12 ಒಂದು 12 ಒಂದು 12 ಒಂದು. ನೆಕ್ಸ್ಟ್ ಇವಾಗ ಒಂದು ಚಿಕ್ಕ ಬೀಡು, ಚಿಕ್ಕ ಬೀಡನ್ನ ಅಲ್ಲಿ ಲಾಕ್ ಮಾಡಿ, ಬೀಡ್ ಲಾಕ್ ಏನು ಮಾಡೋಂಗಿಲ್ಲ, ಬರೀ ಬೀಡ್ಸ್ ಮಾತ್ರ ಲಾಕ್ ಮಾಡಿ ಹಾಕಿ ದಾರದಲ್ಲಿ ತ್ರಿಬಲ್ ಕ್ರೋಶೆ ಹಾಕೋಬೇಕಾಗತ್ತೆ. ನೋಡಿ ಸುಜ್ಜಿ ಮೇಲೆ 2 ಸಲ ದಾರ ತೊಗೊಂಡು ಲಾಕ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ನೋಡ್ಕೊಳ್ಳಿ, ಸರಿಯಾಗಿ ನೋಡ್ಕೊಳ್ಳಿ. ಇವಾಗ ಮತ್ತೆ 2 ಸಲ ದಾರ ಸುತ್ತಕೊಂಡು ಉಳಿದಿದ್ದ ಗ್ಯಾಪಲ್ಲಿ ಮತ್ತೆ 8 ಕಂಬಗಳನ್ನ ಹಾಕ್ಕೊಂಡು ಬರಬೇಕಾಗತ್ತೆ. 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಈ ಥರ 8 ಕಂಬಗಳನ್ನ ಹಾಕಬೇಕಾಗತ್ತೆ. ತುಂಬಾ ಈಸಿ ಇರ್ತದೆ ಫ್ರೆಂಡ್ಸ್, ಹಾಕೋಬೋದು. ಇದು ಮಧ್ಯಕ್ಕೆ ಒಂದೊಂದು ನಾವು ಬೀಡ್ಸ್ ಹಾಕಿ ಲಾಕ್ ಮಾಡಿದರೆ 6 ಚೈನ್ ಹಾಕಿದ್ವಲ್ಲ, ಅಲ್ಲಿಗೆ ಬೇಕಾದರೆ ಒಂದೊಂದು ದೊಡ್ಡದು ಫ್ಲವರ್ ಬೀಡ್ಸು ಈ ಥರ, ಇಲ್ಲಾಂದರೆ ರೌಂಡ್ಗಿರೋ ಅಂಥದ್ದು ಸ್ವಲ್ಪ ದಪ್ಪ ಇರೋಂಥ ಸೈಜ್ ಇರೋ ಅಂಥದ್ದು ಬೀಡ್ಸ್ಗಳನ್ನ ಲಾಕ್ ಮಾಡ್ಕೋಬೋದು. ಇಲ್ಲಾಂದರೆ ನಾವು ಬೇಡ ಬೀಡ್ಸ್ ಚೆನ್ನಾಗಿರಲ್ಲ ಅಂದರೆ ಈ ಥರ ಸಿಂಪಲ್ಲಾಗಿ ಒಂದು ಪುಟ್ಟದೊಂದು ಕಂಬಗಳ ಮಧ್ಯದಲ್ಲಿ ಒಂದು ಬೀಡ್ಸ್ ಹಾಕಿ ಲಾಕ್ ಮಾಡಿ ಕುಚ್ಚು ಕಟ್ಟಿದ್ರೆ ತುಂಬಾ ನೀಟಾಗಿ ಬರುತ್ತೆ. ಆ ಫ್ಲವರ್ ಬೀಡ್ ಕೂಡ ಯಾವುದೇ ಒಂದು ಮೇಲ್ಗೊಂದು ಬೀಡ್ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಡಿಸೈನು, 2 ಸ್ಟೆಪ್ಪು, ಅಂದರೆ ಸ್ಟಾರ್ಟಿಂಗ್ ಸ್ಟೆಪ್ಪು ಬೇಸಿಕ್ ಚೈನ್ ಹಾಕಿರೋದು, ನೆಕ್ಸ್ಟ್ ಆರ್ಚ್ ಹಾಕ್ಕೊಂಡು ಹೋಗೋದು ಅಷ್ಟೇ, ಮತ್ತು ಕುಚ್ಚು ಕಟ್ಟೋದು, ಇಷ್ಟೇ ಫಿನಿಶ್ ಆಗುತ್ತೆ ಫ್ರೆಂಡ್ಸ್. ತುಂಬಾ ಈಸಿಯಾಗಿರುತ್ತೆ, ಹಾಕೋಬೋದು, ಹಾಕ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಕಲಿಯಿರಿ, ತುಂಬ ಚೆನ್ನಾಗಿ. ಮನೇಲಿರೋರು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಕಲಿತಾದರೂ ನಾವು ಅರ್ನಿಂಗ್ ಮಾಡ್ಬೋದು. ನೋಡಿ, ತ್ರಿಬಲ್ ಕ್ರೋಶನ ಒಂದು ಸೈಡ್ ಎಂಟಾಗಿ ಮತ್ತೆ ಒಂದು ಬೀಡ್ ಲಾಕ್ ಮಾಡಿ, ಈಗ 8 ಕಂಬಗಳನ್ನ ಹಾಕಿ 4 ಚೈನ್ ಒಳಗಡೆ ಲಾಕ್ ಮಾಡ್ತೀನಿ. ಮತ್ತು ಇನ್ನೊಂದು ಸಾರಿ ಲಾಕ್ ಮಾಡಿರೋ ಪ್ಲೇಸಲ್ಲಿ ಲಾಕ್ ಮಾಡ್ತೀನಿ. ಈಗ ಮತ್ತೆ 4 ಚೈನ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ನೋಡಿ, ತುಂಬ ಚೆನ್ನಾಗಿದೆ ಡಿಸೈನು. ನಾನು ಫುಲ್ ಕಂಪ್ಲೀಟ್ ಮಾಡಿ ನಿಮಗೆ ಕುಚ್ಚು ಕಟ್ಟಿ ತೋರಿಸ್ತೀನಿ. ನೋಡಿ, ಮತ್ತೆ ಈ ಥರ ಲಾಕ್ ಮಾಡಿಕೊಂಡು ಹೋಗಬೇಕು. ತುಂಬಾ ಈಸಿಯಾಗೈತೆ ಡಿಸೈನು, ಹಾಕ್ಕೊಳ್ಳಿ ಫ್ರೆಂಡ್. ಅಂದರೆ 2 ಟೈಮ್ಸ್ 4 ಚೈನ್ ಹಾಕಿ ಲಾಕ್ ಮಾಡಬೇಕು. ಏಕೆಂದರೆ ಅಲ್ಲಿ ನಾವು 2 ಕುಚ್ಚು ಹಾಕ್ಕೊಳ್ತೀವಿ. ನೋಡಿ, ಇವಾಗ ನಾನು ಹಾಕೆಲ್ಲ ತೋರಿಸ್ತೀನಿ. ನೋಡಿ, ನಾನಿವಾಗ 2 ಟೈಮ್ಸ್ 4 ಚೈನ್ ಹಾಕಿರೋ ಕಡೆ ಎಲ್ಲ 2 ಕುಚ್ಚು ಹಾಕಿದ್ದೀನಿ. ಮತ್ತು ಬೀಡ್ ಲಾಕ್